ಬನ್ನಿ ಲೆಟ್ಸ್ ಗೋ. ಗಾಡಿ ಬೇರೆ ಆಫ್ ಆಗ್ಬಿಟ್ಟೈತೆ, ನೆಕ್ಸ್ಟ್ ಲೆವೆಲಲ್ಲಿ ಐತೆ ಗಾಡಿ. ಪೊಲೀಸ್ ಸ್ಟೇಷನ್ ಮುಂದೆ ಆಫ್ ಆಗೈತೆ. ಕ್ಲಾಕ್ ಮಾಡ್ಕೊಂಡು ಅಂದ್ರೆ ಬೇಜಾನ್ ಕೇಸ್ಗಳಿವೆ. ಇಲ್ಲೋನಾ ಇವರು ನಮ್ಮಣ್ಣ ರಂಜಿತಣ್ಣ, ಇವರು ಅವರು ಡೈರೆಕ್ಟ್ರು. ಫ್ಯೂಚರಲ್ಲಿ ಒಟ್ಟಿಗೆ ಇವಾಗ ಹೆಂಗೆ ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ, ಆಮೇಲೆ ಇವ್ರು ಹೆಂಗಿದ್ದಾರೆ ರಕ್ಷಿತ್ ಶೆಟ್ಟಿ ತಾನೆ, ಅವ್ರು ಹೆಂಗೆ ಇದೇ ಥರ ಗಾಡೀಲಿ ಹೋಗ್ತಿರೋ ನಾವು ಹಿಂಗೆ ಹೋಗ್ತಾ ಇದ್ದೀವಿ. ಒಂದಿನ ದೊಡ್ಡದಾಗೆ ಹೋಗ್ತೀವಿ. ಹೆಲ್ಮೆಟ್ ತೆಗೆಯೋಣ? ಹೆಲ್ಮೆಟ್ ತೆಗೆಯೋಣ ಇಲ್ಲ ಇಲ್ಲ ಓಕೆ, ಓನ್ಲಿ ಆಡಿಯೋನೇ. ಫೇಸ್ ಅರ್ಧ ನಾನೇ ಹಿಡ್ಕೊಂಡಿದ್ದೀನಿ, ಸ್ವಲ್ಪ ಮಾತ್ರ ನಿಮಗಿದೆ. ಇಲ್ಲ ಇಲ್ಲ ನಾನೇ ಹಿಡ್ಕೊತೀನಿ. ಓಕೆ ನಾನೇ ಹಿಡ್ಕೊತೀನಿ. ಹೇಳಿ ಹಾಂ ಹೋಗ್ತಿರೋ ಜೀಪ್ ತುಂಬ ಅವರಿಗೆ ಹೆಂಗೆ ಫೀಲ್ ಆಗ್ತೈತೆ ಅಣ್ಣ? ಯಾವ ಥರ ಇರುತ್ತೆ, ಏನು ಎಕ್ಸೈಟ್ಮೆಂಟು? ನಾನಂತೂ ಫುಲ್ ಜೋಶಲ್ಲಿದ್ದೀನಪ್ಪ. ಬಟ್ ಅಲ್ಲಿ ಎನ್ವೈರನ್ಮೆಂಟ್ ಏನು ಲೈಕ್ ಯಾವ ಥರ ಇದೆ ನನಗೂ ಗೊತ್ತಿಲ್ಲ. ಬಟ್ ಆಬ್ವಿಯಸ್ಲಿ ತುಂಬ ಎಂಥೂಸಿಯಾಸಮ್ ಫೀಲಲ್ಲಿದ್ದೀನಿ. ಹಾಂ ಹೇಗಿದ್ದು ನಾವು ತುಂಬ ಅವಾರ್ಡ್ ಹೋಗ್ತಾ ಇದ್ದೀವಿ ಸಿನಿಮಾನ. ಏನು ಹೋಗ್ತಾ ಇದ್ದೀವಿ ಅವಾರ್ಡ್ಸ್ ಹೆಂಗೆ ನಾವು ಫ್ಯೂಚರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇವಾಗಲೇ ಒಂದು ಮಾಕ್ ಟ್ರಯಲ್ ಅಂದ್ಕೊಡಿ, ಅದಕ್ಕೆ ಹೋಗ್ತಾ ಇದ್ದೀವಿ. ಹೌದು, ನಾವು ಫ್ಯೂಚರಲ್ಲಿ ಫಿಟ್ನೆಸ್ ಮಾಡೋಂಥ ರಿಯಾಲಿಟಿಗೆ ಇವಾಗ ಡ್ರೀಮ್ ಅಷ್ಟೇ. ಹೌದು, ಸೊ ರಿಯಾಲಿಟಿ ವಿಲ್ ಬಿ ಇನ್ ದ ಫ್ಯೂಚರ್. ಮೇನ್ಲಿ ಬಿಡ್ಬೇಕಾಗಿರೋದು ಆರ್ಟಿಸ್ಟು ಅವ್ರದ್ದು ಅಷ್ಟೇ. ಎಲ್ಲ ಬ್ಲಾಗ್ ಮಾಡ್ಕೊಳ್ತಾರೆ. ಹಾಯ್ ಪರವಾಗಿಲ್ಲ ಅಣ್ಣ, ಸಪೋರ್ಟಿವ್ ಅವರು. ಜನರು ಸಾಥ್ ಕೊಡ್ತಾರಪ್ಪ. ಜನರು ಸಾಥ್ ಕೊಡೋದಕ್ಕೆ ಕಾಂತಾರ ಇಟ್ಟು, KGF ಇಟ್ಟು. ಇಲ್ಲೇನು ಕಾಣಿಸ್ತಿದೆ ಸೆಟಪ್, ಇಲ್ಲಿ ಜಿ ಕುಟುಂಬ ಅವಾರ್ಡ್ಸಲ್ಲಿ ಎಲ್ಲ ಆರ್ಟಿಸ್ಟ್ ಅವಾರ್ಡ್ಸ್ ಫಂಕ್ಷನಲ್ಲಿ ಅವಾರ್ಡ್ ತೊಗೊಂಡಿರೋ ಅಂಥವ್ರು ಇಲ್ಲಿಗೆ ಬಂದ್ಬಿಟ್ಟು ಫೋಟೋಶೂಟ್ ಮಾಡಿಸೋವಂಥ ಜಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು. ಇದೆಲ್ಲ ಬೇರೆ ಬೇರೆ ಡಿಫ್ರೆಂಟ್ ಸೆಟಪ್ಸು. ಹಿಂದೆ ಒಂದಿದೆ, ಮುಂದೆ ಒಂದಿದೆ. ಇದು ರೆಡ್ ಕಾರ್ಪೆಟ್ ಪಕ್ಕದಲ್ಲಿರೋವಂಥ ಜಾಗ. ಹಿಂಗೆ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಇಲ್ಲಿ ಅವಾರ್ಡ್ಸ್ ಗೆದ್ದಿರೋರಿಗೆ ಇಂಟರ್ವ್ಯೂ ತೊಗೊಳೋಂಥ ಜಾಗ. ಅವ್ರು ಹೆಂಗೆ ಫೀಲ್ ಆಗ್ತಿದ್ದಾರೆ, ಯಾವ ಥರ ಖುಷಿ ಬೀಳ್ತಾ ಇದ್ದಾರೆ ಅಂತ ನೋಡೋವಂಥ ಜಾಗ. ನಾನು ಹಿಂಗೆ ಮುಂದೆ ಹೋಗಿ ಆ ಸ್ಕ್ರೀನ್ನ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಸಿಗೋದು ರೈಟ್ ಸೈಡು ದ ಮೇನ್ ಹೀರೋಸು ಹೀರೋಯಿನ್ಸು ನೋಡ್ಕೊಂಡು ಹೋಗುವಂಥ ದಿ ಗ್ರೇಟ್ ರೆಡ್ ಕಾರ್ಪೆಟ್. ಹಿಂಗೆ ಮುಂದೆ ಹೋಗಿ ರೈಟ್ ತೊಗೊಂಡ್ರೆ ಅಂದ್ಕೊಳ್ಳಿ, ಇಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ಸು, ಗೆದ್ದಿರೋರಿಗೆ ಅಡ್ವರ್ಟೈಸ್ಮೆಂಟ್ಸ್ ತೊಗೊತಾರೆ, ಇಂಟರ್ವ್ಯೂಸ್ ತೊಗೊತಾರೆ. ಬೇಸಿಕಲಿ ಇದೆಲ್ಲ ನಡೆಯೋಂಥ ಜಾಗ ಇದು. ಹಿಂಗೆ ಮುಂದೆ ಹೋಗಿ ರೈಟ್ ಎತ್ಕೊಂಡ್ರೆ ಎಂಟ್ರೆನ್ಸು, ಲೆಫ್ಟ್ ಎತ್ಕೊಂಡ್ರೆ ಜಿ ಕುಟುಂಬ ಅವಾರ್ಡ್ಸಲ್ಲಿ ಏನೇನು ಅಡ್ವರ್ಟೈಸ್ಮೆಂಟ್ಸ್ ಇದೆ ಅಂತ ತೋರಿಸೋವಂಥ ಜಾಗ. ಇದು ಇವೆಂಟ್ನ ಬ್ಯಾಕ್ ಸ್ಟೇಜ್ ಅಂತಾರೆ. ಯೂಶ್ವಲಿ ಏನೇನು ಸೆಟಪ್ನೆಲ್ಲ ರೆಡಿ ಮಾಡೋದಿಲ್ಲ ಅಂತ. ಇವಾಗ ನೀವು ಏನು ನೋಡ್ತಾ ಇದ್ದೀರಿ, ಆಟೋ ಆಲ್ರೆಡಿ ಒಂದು ಸಾಂಗಿಗೆ ರೆಡಿಯಾಗಿ ಸಾಂಗೆಲ್ಲ ಮುಗ್ದೋಗಿರೋಂಥ ಜಾಗ. ಇದೆಲ್ಲ ಅದೇ ಥರದ್ದೊಂದು ಸೆಟಪ್ಸು. ಇದು ಯಾವುದೋ ಒಂದು ಇಂಟ್ರೋ ಸಾಂಗಿಗೆ ರೆಡಿ ಮಾಡಿರೋಂಥ ಸೆಟಪ್. ನಮಗೆ ನಮ್ಮ ಜೀವನದಲ್ಲಿ ಏನು ಸಿಗಬೇಕು, ಒಂದು ಡೆಸ್ಟಿನಿ ಅನ್ನೋದಿರುತ್ತೆ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಅದು ನಮ್ಗೆ ಸಿಗಬೇಕು ಅಂತಿದ್ರೆ ಅದು ಸಿಕ್ಕೇ ಸಿಗತ್ತೆ. ಈ ವರ್ಷದ ನೆಚ್ಚಿನ ನಟಿ ಅವಾರ್ಡ್. ನಮ್ಮ ನಟಿಯರ ಬಗ್ಗೆ ಹೇಳಬೇಕು ಅಂತಂದ್ರೆ, ಚುರುಕು ಅಂದ್ರೆ ಶ್ರಾವಣಿ, ಬಾಂಧವ್ಯ ಅಂತಂದ್ರೆ ಸ್ನೇಹ, ತಾಳ್ಮೆ ಅಂತಂದ್ರೆ ಭೂಮಿಕಾ, ಧೈರ್ಯ ಅಂತಂದ್ರೆ ಪಾರು, ಛಲ ಅಂತಂದ್ರೆ ನಿತ್ಯ, ಪ್ರೀತಿ ಅಂದ್ರೆ ಇದು, ತ್ಯಾಗ ಅಂದ್ರೆ ಭಾವನಾ, ಸಹನೆ ಅಂದ್ರೆ ಜಾನ್ವಿ, ಜವಾಬ್ದಾರಿ ಅಂದರೆ ದೀಪ. ಇಷ್ಟೂ ಜನರಲ್ಲಿ ಈಗ ಜಿ ಕುಟುಂಬ ಅವಾರ್ಡ್ಸ್ 2025 ಟೈಟ್ ಬೆಸ್ಟ್ ಆಕ್ಟ್ರೆಸ್ ಇನ್ ಲೀಡ್ ರೋಲ್ ಫೀಮೇಲ್
ಕ್ಯಾಟಗರಿಯಲ್ಲಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ? ನೆಚ್ಚಿನ ನಾಯಕಿ ಯಾರು? ನಾಯಕ ನಟಿ ಸರ್ ನಿಮ್ಮ ಕೈಯಲ್ಲೇ ಇದೆ. ನನಗೇನೋ ಎಲ್ರಿಗೂ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಇಲ್ಲ ಸರ್, ನಂಗೆ ಹೇಳಂಗಿಲ್ಲ. ಇಲ್ಲ ಸರ್. ಒಬ್ರಿಗೆ ಮಾತ್ರ. ಕೈ ನೆಚ್ಚಿನ ನಟಿ ಇಲ್ಲೆಲ್ಲ ಮಾಡಿರೋರು ಎಲ್ಲರಿಗೂ ನನ್ನ ಪ್ರಕಾರ ಇದು ನಿಮ್ಮ ಪ್ರಕಾರ ಯಾರ ಪ್ರಕಾರ? ನಮ್ಮ ಪ್ರಕಾರ ನಿಮ್ಮ ಪ್ರಕಾರ ಕನ್ನಡಿಗರ ಪ್ರಕಾರ ಯಾರು? ಭೂಮಿಕಾ ಅಮೃತಧಾರೆ ಅಮೃತಧಾರೆಯ ಭೂಮಿಕಾ ಮತ್ತು ಪಾರು ಅಣ್ಣಯ್ಯ. ತಾತ ಬಂದಿದ್ದಕ್ಕೆ ಥ್ಯಾಂಕ್ ಯು. ಏನ್ ಗೊತ್ತಾ, ಬರೀ ಇಷ್ಟೊತ್ತಲ್ಲಿ ಗಾಂಧಿ ಸ್ಥಾಪನೆ ಎಲ್ಲ ಓಡಾಡ್ಬೇಡ್ರಿ, ನಾವಲ್ಲಿ ಎಲ್ಲ ಆಗೋದು. ನೀನು ನನ್ನೆಲ್ಲ ಹಿಡಿಬೇಡ ನೋಡಿ. ಸರಿ, ಓಕೆ, ಬಾಯ್, ಸಿಗೋಣ. ಇದಾಗಿತ್ತು ಜಿ ಕುಟುಂಬದ ಇವತ್ತಿನ ವ್ಲಾಗು. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ದಯವಿಟ್ಟು ಕ್ಷಮಿಸ್ಬಿಡಿ ಏನಾದ್ರು ತಪ್ಪಾಗಿದ್ದರೆ. ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.